ಎಲ್ಲ ಆರಾಮಿದ್ರ? ನಾನು ಮನೆಯಲ್ಲಿ ಅವಾಗವಾಗ ಈ ಬೆಳ್ಳುಳ್ಳಿ ಗೊಜ್ಜು ಮಾಡ್ತೆ. ಎಂತಕ್ಕೆ ಅಂದರೆ ನಮ್ಮನೆ ಹೋಳಿ ಕಮ್ಮಣ್ಣ ವೇದ್ಯ ದಿನಕ್ಕೆ 4 ಸಲ ಸ್ನಾನ ಮಾಡ್ತಾಳೆ. ಇಡೀ ದಿನ ಮಣ್ಣಾಡ್ತಾಳೆ. ರಾತ್ರಿ ಮಲಗಬೇಕಾದ್ರೆ ಒಂದ್ಸಲ ತಲೆಗೆ ಸ್ನಾನ ಮಾಡ್ಕೊಂಡು ಮಲಗ್ತಾಳೆ. ಅವಳಿಗೆ ಥಂಡಿ ಆಗಬಾರ್ದು ಅಂತ ಇದನ್ನು ಮಾಡ್ತೇನೆ. ಅವಳಿಗೆ ಥಂಡಿ ಆಗಲ್ಲ. ಎಂತಕ್ಕೆ ಅಂದರೆ ಮೊದಲು ಒಂದು ಸ್ವಲ್ಪ ದಿವಸ ಆಗ್ತಿತ್ತು. ಈಗ ಅವಳ ರೊಟೀನ್ಗೆ ಅವಳ ಶರೀರ ಒಗ್ಕೊಂಡ್ಬಿಟ್ಟಿದೆ. ಒಂದು ಪಾತ್ರಕ್ಕೆ ಕೊಬ್ಬರಿ ಎಣ್ಣೆ ಹಾಕಿ ಅದನ್ನು ಕಾಯೋಕೆ ಬಿಡಿ. ನಿಮ್ಗೆ ಬೆಳ್ಳುಳ್ಳಿ ಜಾಸ್ತಿ ಇಷ್ಟ ಅಂದರೆ ಜಾಸ್ತಿ ಬೆಳ್ಳುಳ್ಳಿ ಹಾಕಿ, ಕಡಿಮೆ ಇಷ್ಟ ಅಂದರೆ ಕಡಿಮೆ ಹಾಕಿ. ನನಗೆ ಜಾಸ್ತಿ ಇಷ್ಟ, ಅದಕ್ಕೆ ನಾನು ಜಾಸ್ತಿ ಹಾಕ್ತೀನಿ. ನಂತರ ಆ ಬೆಳ್ಳುಳ್ಳಿ ಕೆಂಪಾಗುತ್ತಲ್ವ, ಆಗ ಮೆಂತ್ಯ ಹಾಕಿ. ಆ ಮೆಂತ್ಯ ಚಿಟಿಪಿಟಿ ಅಂದ ತಕ್ಷಣ ಬಂದ್ ಮಾಡಿ ತಣಿಲಿಕ್ಕೆ ಬಿಡಿ. ನಂತರ ಒಣಮೆಣಸು, ಜೀರಿಗೆ ಮತ್ತು ಬೇವಿನ ಸೊಪ್ಪು ಇವು ಮೂರನ್ನು ಕೊಬ್ಬರಿ ಎಣ್ಣೆಲಿ ಹುರ್ಕೊಳ್ಳಿ. ಇಲ್ಲಿ ಕೊಬ್ಬರಿ ಎಣ್ಣೆ ಜಾಸ್ತಿ ಯಾಕೆ ಹಾಕ್ತೇನೆ ಅಂದರೆ ಇದನ್ನು ಮಿಕ್ಸಿಗೆ ಹಾಕಿದಾಗ ನೀರು ಹಾಕಬಾರ್ದು. ಆ ಕೊಬ್ಬರಿ ಎಣ್ಣೆಯಲ್ಲೇ ಅದು ಮಿಕ್ಸ್ ಆಗಬೇಕು. ಅದಕ್ಕೆ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಮೆಂತೆ, ಒಣಮೆಣಸು ಮತ್ತು ಬೇವಿನ ಸೊಪ್ಪು, ಹುಣಸೆ ಹಣ್ಣು, ಉಪ್ಪು ಇವೆಲ್ಲದರ ಜೊತೆಗೆ ಒಂದು ಸ್ವಲ್ಪ ಪುಟಾಣಿ ಅಥವಾ ಕೊಬ್ಬರಿ ಇವೆಲ್ಲದನ್ನು ಹಾಕಿ ಬೇಯಿಸಿ. ಒಂದು ಸ್ವಲ್ಪ ಹಾಕಿ, ಅದನ್ನ ಜಾಸ್ತಿ ಹಾಕಬೇಡಿ. ಇದನ್ನು ನೀವು ಚೆಂದ ಮಾಡಿ ಗಟ್ಟಿಯಾಗಿ ಉಂಡೆ ಕಟ್ಕೊಂಡು ಒಂದು 10-15 ದಿನ ಇಡ್ಬೋದು. ನಾನು 10-15 ದಿನ ಇಡಬೇಕು ಅಂತಲೇ ಮಾಡ್ತೇನೆ. ಆದರೆ ನಮ್ಮಲ್ಲಿ 2-3 ದಿನ ಖಾಲಿ ಆಗುತ್ತೆ. ಅದು ಅರ್ಧ ತಿಂದು ಖಾಲಿ ಮಾಡೋಳು ನಾನೇ. ವೇದ್ಯಂಗೆ ತಿನ್ನಿಸ್ಬೇಕಾದ್ರೆ ನಾ ಮೊಸರಿನ ಜೊತೆ ಇದನ್ನು ಮಿಕ್ಸ್ ಮಾಡಿ ಊಟ ಮಾಡಿಸ್ತೇನೆ. ಇದು ತುಂಬ ರುಚಿಯಾಗುತ್ತೆ. ನಿಮ್ಮನೆಯಲ್ಲೂ ಟ್ರೈ ಮಾಡಿ. ಬನ್ನಿ, ಮತ್ತೆ ಸಿಗುವ.